ಘಟ್ಮಾಮಂಗಲ ಪಂಚಾಯತಿದು ಈ ಭಾಗದಲ್ಲಿ 3054 ಅಲ್ಲಿ PRED ಅಲ್ಲಿ 1,45,00,000 ಟೆಂಡರ್ ಆಗಿದೆ. ಅದಕ್ಕೆ ಈ ಭಾಗದಲ್ಲಿ ಮುಖ್ಯವಾಗಿರುವಂತದ್ದು ಕಾಲುನಹಳ್ಳಿ, ಚಂಬಾಸ್ನಲ್ಲಿ, ಚಿಕ್ಕಲ್ಲಹಳ್ಳಿ ಮತ್ತೆ ಕೆಂಪಾಪುರ ಮಾರ್ಗವಾಗಿ ಗೊಲ್ಲಹಳ್ಳಿಗೆ 60 ಲಕ್ಷ, ಕಾಲುನಹಳ್ಳಿಗೆ 45 ಲಕ್ಷ, ಮತ್ತೆ ಪ್ರತಿ ಹಳ್ಳಿಗೆ 25 ಲಕ್ಷ, ಎಲ್ಲವೂ ಸೇರಿ 1,45,00,000 ಇದು ಅನುದಾನ. ಒಂದೇ ಪಂಚಾಯಿತಿಯಲ್ಲಿ ಬಹಳ ವರ್ಷಗಳಿಂದ ಇವ್ರದ್ದು ಬೇಡಿಕೆ ಇತ್ತು. ಒಂದು 5-6 ಹಳ್ಳಿಗಳಿಗೆ ಇದರಿಂದ ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ. ಅದಾದ್ಮೇಲೆ ಇದು ಬಾರ್ಡರ್ಗೂ ಕನೆಕ್ಟ್ ಆಗುತ್ತೆ. ಇದು ಈ ದ್ರಾವಿಡ ಯೂನಿವರ್ಸಿಟಿಗೆ ಇದು ಕನೆಕ್ಟ್ ಆಗ್ತಾ ಇದೆ. ಇದ್ರ ಜೊತೆಯಲ್ಲೇ ನಾವು ಸ್ಟೇಟ್ ಹೈವೇ SHDP ಅಂತ 20 ಕೋಟಿ SHDP ಮಾಡಿದೀವಿ, ರಾಜೇಶ್ ಕ್ಯಾಂಪ್ ಇಂದ ಕೆಂಪಾಪುರದವರೆಗೂ. ಅದಾದ್ಮೇಲೆ ಎಲ್ಲೆಲ್ಲಿ ಕಲ್ವರ್ಟ್ಸು ಮತ್ತೆ ರೋಡ್ ವೈಡನಿಂಗ್ ಕೇಳಿದಾರೆ, ಅದಕ್ಕೇನು ಬೇರೆ 5-6 ಕೋಟಿ ಅಷ್ಟು ಬೇರೆ ಅನುದಾನನೂ ಇವ್ರಿಗೆ ಕೊಡ್ತಿದೀವಿ. ಇದು ಇವರು 30 ವರ್ಷಗಳ ಬೇಡಿಕೆ ಆಗಿತ್ತು, ಒಂದು ಸ್ಟೇಟ್ ಹೈವೇ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಪ್ರತಿ ಪಂಚಾಯತಿಗೂ ಕೂಡ ನಾವು ಪ್ರಗತಿ ಪಥದಲ್ಲೂ ಕೂಡ 5 ಕಿಲೋಮೀಟರ್ ರೋಡ್ ಅನ್ನ ತಗೊಂಡಿದೀವಿ. ಇದು ಒಂದೇ ಪಂಚಾಯತಿ ಅಲ್ಲ, ಬೇರೆ ಪಂಚಾಯತಿದು ಪ್ರಗತಿ ಪಥ ಅಲ್ಲಿ ತಗೊಂಡಿದೀವಿ. ಇದು 3054 ಅಲ್ಲಿ ಇದನ್ನ ತಗೊಂಡಿರೋದು 1,45,00,000 3054 ಅಲ್ಲಿ. ಇದು ಇವತ್ತಿನ ಬೇಡಿಕೆ ಅಲ್ಲ, 2 ವರ್ಷದ ಬೇಡಿಕೆ. ನಾವು ಅನುದಾನನ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅನುದಾನ ಬಂದಾದ್ಮೇಲೆ ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗಿ ಈ ದಿನ ಭೂಮಿ ಪೂಜೆ ಮಾಡಿದ್ದಾರೆ. ಸೊ ಇದು ಈ ಭಾಗದ ಮುಖಂಡರ ಬೇಡಿಕೆ ಆಗಿತ್ತು. ಮತ್ತೆ ಈ ಹಳ್ಳಿಗಳಲ್ಲೂ ಕೂಡ ಬಹಳ ದಿನಗಳಿಂದ ರೈತರು ಪರದಾಡಿದ್ದಾರೆ. ರಸ್ತೆ ನಾವೀಗ ನೋಡ್ಕೊಂಡೇ ಬಂದಿದ್ದೀವಿ, ತುಂಬಾ ಹದಗೆಟ್ಟಿದೆ. ಸ್ಕೂಲ್ ಮಕ್ಕಳಿಗೆ ಅನುಕೂಲ ಇಲ್ಲ, ರೈತರು ಏನಾದ್ರು ಬೆಳೆ ಬೆಳೆದ್ರೆ ತಗೊಂಡೋಗೋದಕ್ಕೂ ಯೋಗ್ಯವಾಗಿಲ್ಲ. ಮಳೆ ಬಂದ್ರೆ ಇನ್ನೂ ಕೆಟ್ಟದಾಗಿದೆ, ಓದೋ ಮಕ್ಕಳು 8 ದಿನ ಓಡಾಡೋದು, ಆತರ ಬಹಳ ಕೆಟ್ಟದಾಗಿತ್ತು. ಒಳ್ಳೆಯ ಕೆಲಸಗಳನ್ನೇ ಆಯ್ಕೆ ಮಾಡಿದ್ದಾರೆ. ಇವ್ರು ಏನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಒಳ್ಳೆ ಕೆಲಸನೇ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಂದ ವಯಸ್ಸಾಗಿರೋರು ಇಲ್ಲಿಂದ ಆಚೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಅನುಕೂಲವಾಗಿಲ್ಲ, ಯೋಗ್ಯವಾಗಂತೂ ರೋಡ್ ಇಲ್ಲ, ಅಷ್ಟು ಹದಗೆಟ್ಟಿದೆ. ಇದು ಕಾಲಮಿತಿ ಏನಿದೆ? ಈ ಕಾಲಮಿತಿ ಏನಿದಿರುತ್ತೆ? ಎಷ್ಟು ಟೈಮ್ ಒಳಗೆ ಟೈಮ್ ಬಾಂಡ್ ಏನಾದ್ರು ಕೊಟ್ಟಿದ್ದೀರಾ? ನಮಗೆ ಇವರು ಈ ಕೆಲಸನ ಇವರು ಒಂದ್ ತಿಂಗಳ ಒಳಗಡೆನೆ ಮಾಡ್ಬೋದು, 15-20 ದಿನದಲ್ಲಿ ಮಾಡ್ಬೇಕು. ಎಲ್ಲಾ ಕೆಲಸನೂ ಮುಗಿಸೋಷ್ಟಲ್ಲಿ 1-1.5 ತಿಂಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಿದ್ರೆ 1-1.5 ತಿಂಗಳಲ್ಲಿ ಎಲ್ಲ ಕೆಲಸ. ಪ್ರಥಮ ಹಂತ ಮೇಡಮ್. ಸೆಕೆಂಡ್ ಸ್ಟೇಜ್ ಇದು ಯಾವಾಗ? ಸೆಕೆಂಡ್ ಸ್ಟೇಜ್ ಫಸ್ಟ್ ಫೇಸ್ ಅಲ್ಲಿ ತಗೊಂಡಿರೋದು, ಮಿಕ್ಕಿದ್ದನ್ನು ಕೈ ಬಿಟ್ಟಿರೋದು 3 ಹಂತದಲ್ಲಿ. ಒಂದು PRED ಅಲ್ಲಿ 3054, ಅದು ತಪ್ಪೋಗಿರೋದು ಪ್ರಗತಿ ಪಥ. ಅದಾದ್ಮೇಲೆ ಇನ್ನೊಂದು CM ಸ್ಪೆಷಲ್ ಗ್ರಾಂಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿ 7 crores.